ಆನೆ ಅಲ್ಲ ಇದು ನಾಡಾನೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ವಿಡಿಯೋನಲ್ಲಿ ನಾವು ಬಂಡೀಪುರಕ್ಕೆ ಹೋಗಿ ಬಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಮಲ್ಲಿ ಯಾರಿಗಾರು ಬಂಡೀಪುರಕ್ಕೆ ಪ್ಲ್ಯಾನ್ ಮಾಡಬೇಕು ಫ್ಯಾಮಿಲಿ ಜೊತೆ ವೀಕೆಂಡ್ಸಲ್ಲಿ ಅಂತ ನೋಡಿದ್ರೆ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗ್ಬೋದು. 1 or 2 ಡೇಸ್ ಇದ್ದರೂ ಕೂಡ ಬ್ಯಾಂಗ್ಳೂರಿಂದ ಮೈಸೂರಿಂದ ಆರಾಮಾಗಿ ಹೋಗಿ ಫ್ಯಾಮಿಲಿ ಜೊತೆ 2 ಡೇಸ್ ನಾವಲ್ಲಿದ್ದು ಮಕ್ಕಳಿಗೆ ಪ್ರಾಣಿನೆಲ್ಲ ತೋರಿಸ್ಕೊಂಡು ಆರಾಮಾಗಿ ಒಂದು ಹೊಸ ಲೋಕಕ್ಕೆ ಹೋಗಿ ಬಂದಂಗೆ ಆಗುತ್ತೆ. ಸೊ ಎಂಜಾಯ್ ದ ವಿಡಿಯೋ. ನಾವು ಬಂಡೀಪುರ ಎಂಟರ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಈವ್ನಿಂಗ್ ಒಂದು 5-5:30 ಆಗ್ತಾ ಬರ್ತಾಯಿತ್ತು. ಅಷ್ಟೊತ್ತಿಗೆ ಎಕ್ಸಾಕ್ಟ್ಲಿ ನಾವು ಸನ್ಸೆಟ್ ನೋಡಿದ್ವಿ. ನಾವು ಇಲ್ಲಿ ಬೆಂಗಳೂರಲ್ಲಾಗಲಿ ಅಥವಾ ಬೇರೆ ಯಾವ್ದಾದ್ರು ಊರಲ್ಲಿ ನೋಡೋದೇ ಬೇರೆ. ಅಲ್ಲಿ ಒಂದು ಕಾಡು ಮಧ್ಯದಲ್ಲಿ ಒಂದು ಸನ್ಸೆಟ್ ನೋಡೋದು, ಹಾಗೆ ಒಂದು ಕತ್ಲಾಗೋ ಟೈಮಲ್ಲಿ ಅಲ್ಲಿ ಸುತ್ತಮುತ್ತ ಇರೋ ವ್ಯೂಸು ಎಲ್ಲ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಕೊಡುತ್ತೆ. ಹಾಗೆ ಇದೇನು ತೋರಿಸ್ತಾ ಇದ್ದೀನಲ್ಲ, ಇದೊಂದು ಸೆಂಟರ್ ಪಾಯಿಂಟ್ ಅಂತ ಹೇಳ್ತಾರೆ. ಈ ಕಡೆ ತಮಿಳ್ನಾಡು ಮತ್ತು ಹಾಗೆ ಈ ಕಡೆ ಕೇರಳ, ಕರ್ನಾಟಕ ಎಲ್ಲದು ಬಾರ್ಡರಲ್ಲಿ ಇಲ್ಲೊಂದು 5 minutes 10 minutes ಗಾಡಿಗಳನ್ನ ಸ್ಟಾಪ್ ಮಾಡಿ ಸ್ಟೇ ಮಾಡ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೆಲ್ಲೂ ಕೂಡ ಗಾಡಿನ ನಿಲ್ಸೋಕ್ಕಾಗೋದಿಲ್ಲ. ಎಲ್ಲೂ ನಿಲ್ಲಿಸ್ಬಾರ್ದು, ಪ್ರಾಣಿಗೇನು ಫೀಡ್ ಮಾಡಬಾರ್ದು. ಹಾಗೆ ಇದು ನೆಕ್ಸ್ಟ್ ಡೇ ನಾವು ಅಲ್ಲೇ ಕಾಡು ಮಧ್ಯದಲ್ಲಿ ಒಂದು ರೂಮಲ್ಲಿ ಸ್ಟೇ ಆಗಿದ್ವಿ ತಮಿಳ್ನಾಡು ಬಾರ್ಡರಲ್ಲಿ. ಹಾಗೆ ವೆರಿ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ರೂಮಿಂದ ವ್ಯೂ ಈ ಥರ ಇತ್ತು. ಕೇಳಿಸ್ಕೊಂಡ್ರಲ್ಲ ನನ್ನ ಮಗ ಹೇಳ್ತಾ ಇದ್ದಿದ್ದು. ಹಾಗೆ ಮಕ್ಕಳು ಇವಾಗಿನ ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡಿ ಪ್ರಾಣಿಗಳನ್ನೆಲ್ಲ ಐಡೆಂಟಿಫೈ ಮಾಡೋಕ್ಕೆ ಶುರು ಮಾಡಿದ್ದಾರೆ. ವೈಲ್ಡ್ ಅನಿಮಲ್ಸ್ ಯಾವುದು, ಫಾರ್ಮ್ ಅನಿಮಲ್ಸ್ ಯಾವುದು ಎಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ. ಇಲ್ಲ ಅಂದರೂ ಕೆಲವೊಂದು 4-5 ಅನಿಮಲ್ಸ್ ಹೆಸರಾದರೂ ಅವ್ರಿಗೆ ಗೊತ್ತು ಅಂದರೆ ಅಂಥ ಮಕ್ಕಳನ್ನ ಬಂಡೀಪುರಕ್ಕೆ ಕರ್ಕೊಂಡೋಗಿ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತಾರೆ. ಮಕ್ಕಳಿಗೆ ಎಲ್ಲೆಲ್ಲೋ ಅವ್ರಿಗೆ ಕಷ್ಟ ಆಗೋಂಥ ಪ್ಲೇಸಿಗೆ ಕರ್ಕೊಂಡೋಗಿ ಅಲ್ಲಿ ನಮ್ಮನ್ನು ಅವ್ರು ಎಂಜಾಯ್ ಮಾಡೋಕ್ಕೆ ಬಿಡಲ್ಲ, ಅವರು ಏನು ನೋಡಿ ಎಂಜಾಯ್ ಮಾಡಲ್ಲ. ಹಿಂಸೆ ಪಟ್ಕೊಂಡು ಬೇಜಾರು ಮಾಡ್ಕೊಂಡು ಬರೋದಕ್ಕಿಂತ ಇಂಥ ಪ್ಲೇಸಿಗೆ ಕರ್ಕೊಂಡೋಗಿ ಹೆಚ್ಚಿಗೆ ನಡೆಯೋ ಆಗಿರಲ್ಲ. ಕಾರಲ್ಲಿ ಕೂತ್ಕೊಂಡು ಮಕ್ಕಳು ನೋಡ್ತಾ ಇರ್ತಾರೆ, ನಾವು ಸುತ್ತಮುತ್ತ ನೋಡಿಕೊಂಡು ಆರಾಮಾಗಿ ಒಂದು 2 ಡೇಸು ಏನೂ ಟೆನ್ಷನ್ ಇಲ್ದಿರ ಅವ್ರಿಗೂ ಎಷ್ಟೊಂದು ಪ್ರಾಣಿಗಳ ಪರಿಚಯ ಆಗುತ್ತೆ. ಅಲ್ಲಿಗೆ ಹೋಗಿ ಬಂದಾದಮೇಲೆ ಅವ್ರು ಎಷ್ಟೊಂದು ಅನಿಮಲ್ಸ್ ಹೆಸ್ರನ್ನೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರು. ನವಿಲುಗಳಿಗೆ, ಜಿಂಕೆಗಳಿಗೆ ಬರನೇ ಇಲ್ಲ. ಎಷ್ಟು ಸಾವಿರಾರು ಜಿಂಕೆಗಳು ನೋಡ್ಬೋದು. ನವಿಲುಗಳಂತೂ ತುಂಬ ಸಿಗ್ತಾ ಹೋಗುತ್ತೆ. ಹಾಗೆಯೇ ನಾವು ಯಾವುದಾದ್ರೂ ಒಂದು ತೋಟದಲ್ಲೋ ಹೊಲದಲ್ಲೋ ಒಂದು ನವಿಲು ನೋಡಿದ ತಕ್ಷಣ ಎಷ್ಟು ಖುಷಿ ಆಗ್ಬಿಡ್ತೀವಿ. ಇಲ್ಲಂತೂ ಗುಂಪಲ್ಲೇ ಇರುತ್ತೆ. ಹಾಗೆ ಇಲ್ಲೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂದರೆ ನಾವು ನವಿಲು ನೋಡಿ ಖುಷಿಯಾಗಿ ಮುಂದೆ ಹೋಗ್ತಾ ಇದ್ವಿ. ಹಾಗೆ ಹೋಗ್ಬೇಕಾರೆ ಇಲ್ಲೊಂದು ಸಫಾರಿ ವ್ಯಾನ್ ಸ್ಟಾಪ್ ಮಾಡಿತ್ತು. ಯಾಕೆ ಅಂತ ನೋಡಿದ್ರೆ ಅಲ್ಲೊಂದು ತಾಯಿ ಮಗು 2 ಎಲಿಫೆಂಟ್ ನಿಂತಿತ್ತು. ಅದನ್ನಂತೂ ನೋಡಿ ನಮಗೆ ಸಡನ್ ಶಾಕು. ನಾವು ಈ ಕಡೆ ನವಿಲು ನೋಡ್ತಿದ್ವಿ, ಸಡನ್ ನೋಡಿದ್ರೆ ಈ ಕಡೆ ಆನೆ, ಅಮ್ಮ ಮತ್ತು ಪಾಪು ಆನೆ ಕಾಣಿಸ್ತಾ ಇತ್ತು. ಇನ್ನು ಮುಂದೆ ನೀವು ಅಬ್ಸರ್ವ್ ಮಾಡಿದ್ರೆ ಮುಂದೆ ಒಂದು 20 ಆನೆಗಳು, ಆ ಆನೆಯಿಂದ ಮುಂದೆ 20 ಆನೆಗಳು ಒಟ್ಟಿಗೆ ನಿಂತ್ಕೊಂಡಿದ್ದು. ಬಟ್ ವಿಡಿಯೋನಲ್ಲಿ ಅಲ್ಲಿ ಸ್ಟಾಪ್ ಮಾಡೋಕ್ಕಾಗಲ್ಲ, ಹೆಚ್ಚಿಗೆ ಮೂವ್ ಆಗ್ತಾನೇ ಇರಬೇಕು ಗಾಡಿ. ಹಾಗಾಗಿ ವಿಡಿಯೋನಲ್ಲಿ ನಿಮ್ಗೆ ಅಷ್ಟು ಕಾಣೋದಿಲ್ಲ. ಬಟ್ ಈ ಅಮ್ಮ ಆನೆ ಹಿಂದೆಗಡೆ ತುಂಬ ಒಟ್ಟಿಗೆ ಒಂದು 15-20 ಆನೆಗಳಂತೂ ಒಟ್ಟಿಗೆ ನಿಂತ್ಕೊಂಡಿದ್ದು. ಈ ಥರ ಎಕ್ಸ್ಪೀರಿಯನ್ಸು ನಾವೇನೇ ಇಲ್ಲಿ ಝೂಗಳಿಗೆಲ್ಲ ಹೋಗಿ ಪೇ ಮಾಡಿ ಅಲ್ಲಿ ಸಫಾರಿ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ನೋಡುವಾಗ ಇಂಥ ಮಜಾ ಸಿಗೋದೇ ಇಲ್ಲ. ಅಲ್ಲಿ ಹೆಂಗೆ ಅಂದರೆ ಪ್ರಾಣಿಗಳು ಬೋನಲ್ಲಿ ಇರ್ತವೆ, ನಾವು ಹೊರಗಡೆ ಇರ್ತೀವಿ. ಬಟ್ ಇಲ್ಲಿ ಹೆಂಗಂದರೆ ಪ್ರಾಣಿಗಳು ಹೊರಗಡೆ ಆರಾಮಾಗಿ ಅವ್ರ ಪಾಡಿಗೆ ಅವ್ರು ತಿರ್ಗಾಡ್ಕೊಂಡು ಅವ್ರ ಕಾಡಲ್ಲಿ ಹೇಗಿರ್ತಾರೆ ನ್ಯಾಚುರಲ್ ಆಗಿ ಆ ಥರ ಇರ್ತಾರೆ. ನಾವು ಒಂದು ಕಾರ್ ಒಳಗಡೆ ಕೂತ್ಕೊಂಡು ನೋಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ ಅಷ್ಟೇ. ಕಾರೆಲ್ಲ ಸ್ಟಾಪ್ ಮಾಡೋದು, ಪ್ರಾಣಿಗಳಿಗೆಲ್ಲ ಫೀಡ್ ಮಾಡೋದು ಆ ಥರ ಎಲ್ಲ ಮಾಡೋಂಗಿಲ್ಲ. ಹಾಗೆ ಇದು ನಾವು ವೇಣುಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಲೆಪರ್ಡ್ ಕಾಣಿಸ್ತು ನಮಗೆ ಒಂದು ಮರದ ಮೇಲೆ. ನಿಮಗೆ ಈ ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ನಾವು ಬ್ಯಾಂಗ್ಳೂರಿಂದ ಮೈಸೂರಲ್ಲಿ ಸ್ಟೇ ಮಾಡಿ ಮೈಸೂರಿಂದ ಹೇಗೆ ಬಂಡೀಪುರಕ್ಕೆ ಹೋಗಿ ಹೇಗೆ ಬಂದ್ವಿ, ಮಧ್ಯದಲ್ಲಿ ಏನೇನೆಲ್ಲ ನೋಡ್ಕೊಂಡು ಹೋದ್ವಿ ಅಂತ ನಿಮಗೆ ಬೇಕು ಅಂದರೆ ಒಂದು ಐಟಿನರಿ ಶೇರ್ ಮಾಡ್ತೀನಿ ನಾನು. ಅದರಲ್ಲಿ ನೀವು ಆರಾಮ್ಸೆ ಸಾಟರ್ಡೆ ಸಂಡೇ ವೀಕೆಂಡ್ ಟೈಮಲ್ಲಿ ಹೇಗೆ ಹೋಗಿ ಹೇಗೆ ಬರ್ಬೋದು, ಆನ್ ದ ವೇ ಬ್ಯಾಂಗ್ಳೂರ್ ಟು ಬಂಡೀಪುರ ಏನೆಲ್ಲ ನೋಡಿ ಹೋಗ್ಬೋದು
ಹೋಗ್ಬೋದು, ಬರ್ತಾ ಏನೆಲ್ಲ ನೋಡ್ಕೊಂಬರ್ಬೋದು ಅನ್ನೋದು ನಿಮಗೊಂದು ಐಡಿಯಾ ಸಿಕ್ಕಂಗಾಗುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕೆ ಇಲ್ಲಿ ತನಕ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾರ ಜೊತೆ ಹೋಗ್ಬೇಕು ಅಂದ್ಕೊಂಡಿರ್ತಾರಲ್ಲ ಅವ್ರ ಜೊತೆ ಡೆಫಿನೆಟ್ಲಿ ಶೇರ್ ಮಾಡಿ. ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ತನಕ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.